प्रिय छात्रों, मुहावरा का अर्थ एवं लोकोक्तियों का अर्थ, यह आपको बीए सेकेंड सेम के लिए बेसिक विषय के लिए और बीकॉम सेकेंड सेम के लिए बेसिक के लिए आपको यह ग्रामर में दिया गया है। ನೋಡ್ರಿ ವಿದ್ಯಾರ್ಥಿಗಳೇ, ಮುಹಾವರ ಮತ್ತು ಲೋಕೋಕ್ತಿಯ ಗಾದೆ ಮಾತುಗಳಂತ ನಾವು ಹೇಳ್ತೀವಿ. ಬಹಳ ಪ್ರಸಿದ್ಧಿಯನ್ನು ಕನ್ನಡದಲ್ಲಿ ಪಡೆದಿರುವಂಥದ್ದು ಮುಹಾವರ. ಮು ಪ್ಲಸ್ ಹಾವರ ಅಂದ್ರೆ ಮುಖ. ಮು ಅಂದ್ರೆ ಮುಖದಿಂದ ಮುಖಕ್ಕೆ. ನೋಡ್ರಿ, ಬಾಯಿಂದ ಬಾಯಿಗೆ ಹಸ್ತಾಂತರವಾಗಿರುವಂತಹ ಪ್ರಮುಖ ಅರ್ಥವನ್ನು ಒಳಗೊಂಡಿರುವಂತಹ ವಾಕ್ಯವನ್ನು, ವಿಶೇಷ ವಾಕ್ಯವನ್ನು ನಾವೇನು ಕರಿತೀವಿ? ಮುಹಾವರ ಅಂತ ಕರಿತೀವಿ. ಗಾದೆ ಮಾತು ನೋಡ್ರಿ, ಬಾಯಿಂದ ಬಾಯಿಗೆ ವಿಶೇಷ ಅರ್ಥವನ್ನು ಹೊಂದಿರುವಂತಹ ವಿಶೇಷ ವಾಕ್ಯವನ್ನು ನಾವೇನು ಹೇಳ್ತೀವಿ? ಮುಹಾವರ ಅಂದರೆ ಗಾದೆ ಮಾತುಗಳು. ಲೋಕೋಕ್ತಿಯ, ಲೋಕ ಅಂದರೆ ಜಗತ್ತು ಹೇಳಿರುವಂತಹ ಉಕ್ತಿ. ಅಂದರೆ ಇಲ್ಲಿ ಯಾರು ಹೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮತ್ತು ಯಾರು ಹೇಳಿದ್ದಾರೆ ಅನ್ನೋ ಅರ್ಥನೂ ಇರಲ್ಲ. ಇಲ್ಲಿ ಏನಿರ್ತದೆ ಅಂದರೆ ವಿಶೇಷವಾದ ವಾಕ್ಯವಾಗಿರ್ತದೆ. ಇಲ್ಲಿ ಜಗತ್ತಿನಲ್ಲಿ ಪ್ರಚಲಿತವಿರ್ತೈತಿ, ಜೊತೆಗೆ ಸಮಾಜದಲ್ಲಿ ಆವಾಗ ನಾವು ಪ್ರಯೋಗವನ್ನು ಸಹಿತ ಅದನ್ನು ಮಾಡ್ತಾ ಇರ್ತೀವಿ. ಅಂದರೆ ಬಾಯಿಂದ ಬಾಯಿಗೆ ವಿಶೇಷವಿರುವಂತಹ ವಾಕ್ಯ ಏನು ಹಸ್ತಾಂತರಿತವಾಗಿರ್ತದೋ ಅದನ್ನು ನಾವೇನು ಹೇಳ್ತೀವಿ? ಗಾದೆ ಮಾತುಗಳು, ಮುಹಾವರ, ಲೋಕೋಕ್ತಿಯ ಅಂಥೇಳಿ ಕರಿತೀವಿ. तो हिंदी में कहना है तो मुहावरा एक ऐसा वाक्य है जो सामान्य अर्थ का बोध ना कर किसी विशेष अर्थ का बोध करता है. मतलब यहाँ पर मुहावरा कोई सामान्य वाक्य नहीं होता है. ये वाक्यों में बहुत बड़ा महत्व रखने वाला वाक्य होता है, विशेष वाक्य होता है, विशिष्ट वाक्य होता है, महत्वपूर्ण वाक्य होता है. तो उसे हम क्या कहते हैं? मुहावरा. तो चलिए मुहावरा का ವಿಶೇಷತೆಯನ್ನು हम देखने का प्रयास करते हैं. ಅವುಗಳ ವಿಶೇಷ ಲಕ್ಷಣ ಏನು ಅನ್ನೋದನ್ನು ನಾವು ನೋಡೋಣ. मुहावरे के प्रयोग से भाषा में सरलता, सरसता ತಥಾ ಚಮತ್ಕಾರ ಆ ಜಾತಾ ಹೈ. ನೋಡ್ರಿ, ಮುಹಾವರ ಈ ಗಾದೆ ಮಾತುಗಳನ್ನು ಪ್ರಯೋಗ ಮಾಡೋದರಿಂದ ಭಾಷೆಯಲ್ಲಿ ಏನಾಗ್ತೈತೆ ಅಂದ್ರೆ ಸರಳತೆ, ಸ್ಪಷ್ಟತೆ ಮತ್ತು ಭಾಷೆಗೆ ಒಂದು ಮಹತ್ವ ಬಂದುಬಿಡ್ತೈತಿ ಆ ವಾಕ್ಯಕ್ಕೆ. ಉದಾಹರಣೆಗಾಗಿ ನೀವು ಯಾವುದೇ ಒಂದು ಭಾಷಣದಲ್ಲಿ ಒಂದು ಗಾದೆ ಮಾತನ್ನು ಹೇಳ್ತೀರಿ. ಉದಾಹರಣೆಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೇಳಿ, ಹೌದಾ? देखिए तो उसका एक विशेष महत्वपूर्ण वहाँ पर बन जाता है. तो मुहावरा सामान्य अर्थ का बोध नहीं करता है, बल्कि विशेष अर्थ का बोध करता है. बोध करता मतलब कहता है, बताता है. देखिए, मुहावरे का अर्थ ಪ್ರಸಂಗಕ್ಕೆ ಅನುಸಾರ होता है. ನೋಡ್ರಿ, ಯಾವ ರೀತಿಯಾದಂಥ ಪ್ರಸಂಗ ಇರ್ತದೋ ಅದೇ ರೀತಿಯಾದಂಥ ಒಂದು ಗಾದೆ ಮಾತು ಮತ್ತು ಲೋಕೋಕ್ತಿಗಳೇನಿರ್ತಾವಂದ್ರೆ ಅಲ್ಲಿ ಪ್ರಯೋಗ ಮಾಡಲ್ಪಟ್ಟಿರ್ತಾವ ಅಂಥೇಳಿ ಇದನ್ನು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, मुहावरा अपना वास्तविक स्वरूप वाक्य प्रयोग की स्थिति को भी कभी कभी बदलता है. जैसे आँख का तारा होना. देखिए, यहाँ पर आँख का तारा होना मतलब सबसे प्यारा होना, आँख का तारा होना. देखिए, आँख का तारा एक मुहावरा है. इसमें आँख क्या हो जाता है? देखिए, किसका तारा है? आँख का तारा मतलब बहुत ही महत्वपूर्ण उसके लिए, उसके जीवन में वह व्यक्ति बहुत ही महत्वपूर्ण है. लेकिन यहाँ पर आँख का मीनिंग कभी कभी लोचन हो जाता है, कभी कभी नेत्र हो जाता है, और नेत्र का तारा नहीं बनता है. यहाँ पर कहने का मतलब आँख का तारा ही एक महत्वपूर्ण वाक्य है. किसका तारा? आँख का तारा. लेकिन आँख का और अनेक पर्यायवाची शब्द भी हमको देखने के लिए मिलते हैं. जैसे आँख को हम लोचन भी कहते हैं, नेत्र भी कहते हैं. लेकिन जब मुहावरा कहते हैं तो हम यह नहीं कहते हैं कि नेत्र का तारा है. क्या ये नहीं कहते हम. यह नहीं कहते कि लोचन का तारा है. हम यह नहीं कहते हैं. हम यह कहते हैं कि वह आँख का तारा है. तो मतलब यहाँ है कि मुहावरा अपना स्वरूप नहीं बदलता है. ओके, मुहावरा जिस स्वरूप में है उसी स्वरूप में प्रयोग किया जाता है. पर्यायवाची शब्दों में मतलब ಅದಕ್ಕೆ ಪರ್ಯಾಯವಾದಂಥ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡಿ ಮುಹಾವರಾಗಳನ್ನು ಬಳಸೋದಿಲ್ಲ. ಮುಹಾವರ ವಾಕ್यों के बाहर ಕಭಿ नहीं जाता है. ನೋಡ್ರಿ, ಯಾವುದೇ ಒಂದು ವಾಕ್ಯ ಇರ್ತದಂದ್ರೆ ಆ ವಾಕ್ಯವನ್ನು ಬಿಟ್ಟು ಎಲ್ಲಿಗೆ ಬೇರೆ ಕಡೆ ಹೊರಗೆ ಹೋಗಂಗಿಲ್ಲ. ಅಂದರೆ ವಿಶಾಲವಾದಂತಹ ಇದು ಹೇಳಲಿಕ್ಕೆ ಬರಲ್ಲ, ಬಟ್ ಇದರ ಅರ್ಥ ಸ್ಪಷ್ಟವಾಗಿರ್ತೈತೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಹಿಂದಿ ಕೆ ಅಧಿಕಾಂಶ ಮುಹಾವರೆ ಕಾ ಸೀಧಾ ಸಂಬಂಧ ಶರೀರ ಕೆ ಅಂಗೋ ಸೆ ಹೈ. ನೋಡ್ರಿ, ಹಿಂದಿಯಲ್ಲಿ ಪ್ರಯೋಗ ಮಾಡಲ್ಪಟ್ಟಿರುವಂತಹ ಬಹಳಷ್ಟು ಮುಹಾವರೆಗಳನ್ನು ನಾವು ನೋಡಿದ್ದೀವಂದ್ರೆ ಅದು ನೇರವಾಗಿ ಏನು ಸಂಬಂಧಪಟ್ಟದಂದ್ರೆ ಮಾನವನ ಶರೀರಕ್ಕೆ ಸಂಬಂಧಪಟ್ಟ ವಿವಿಧ ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ನಾವೇನು ಮಾಡಿದ್ದೀವಿ? ಇಲ್ಲಿ ಮುಹಾವರೆಗಳನ್ನು ಹೇಳಿದ್ದೀವಿ. देखिए, ಅಂಧ ಹೋನ. ಅಂಧ ಅಂದರೆ ಎಲ್ಲಿ ಬಂತು? ಕಣ್ಣು. ನೋಡ್ರಿ,
ಹನ ಅಂಗೂಠ ದಿಖಾನ ಅಂದ್ರೆ ಹೆಬ್ಬಟ್ಟನ್ನು ತೋರಿಸೋದು ನೋಡ್ರಿ, ಹೆಬ್ಬಟ್ಟು ನೋಡ್ರಿ. ಅಕಲ್ ಕಾಂದಾವನ ನೋಡ್ರಿ, ಮೆದುಳಿಗೆ ಅಕಲ್ ಕಾಂದ ಅಂದ್ರೆ ದೇಖಿ ಬುದ್ಧಿ ಐತಿ ಆದ್ರೆ ಅದರದಿಂದ ಮೂರ್ಖ ಇದಾನವ ಅಂತೇಳಿ ಹೇಳ್ತೀವಿ ನೋಡ್ರಿ. ಅಕಲ್ ಪರ್ ಪತ್ಥರ್ ಪಡನ ನೋಡ್ರಿ, ಮತ್ತು ಮೆದುಳಿಗೆ ಅಂದ್ರೆ ಬುದ್ಧಿ ಇಲ್ಲ ಅಂತ ಹೇಳೋದನ್ನು ನೋಡ್ರಿ. ಆಠ್ 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 ಆಂಸುರೋನ ನೋಡ್ರಿ, ಬಹಳ ಕಣ್ಣೀರನ್ನು ಸುರಿಸೋದು, ಆಂಸು ಕಣ್ಣಿಗೆ ಸಂಬಂಧಪಟ್ಟಂತೆ. ಈ ರೀತಿಯಾದಂಥ ಮಾನವನ ಶರೀರಕ್ಕೆ ಸಂಬಂಧಪಟ್ಟಂತಹ ಮುಹಾವರೆಗಳನ್ನು ನಾವು ಹಿಂದಿ ಸಾಹಿತ್ಯದಲ್ಲಿ ಬಹಳಷ್ಟು ನೋಡುತ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲಿ ಲೋಕೋಕ್ತಿ ಮತ್ತು ಮುಹಾವರ ಇವು ಎರಡರಗಳ ಅಂತರ ಏನೈತಿ ಅನ್ನೋದನ್ನು ನೋಡೋದು ಬಹಳ ಇಂಪಾರ್ಟೆಂಟ್ ನಮಗೆ. ಯಾಕಂದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಮುಹಾವರಾ ಕ ಅರ್ಥ ಬತಾತೆ ಹುವೆ ಮುಹಾವರೆ ಕ ಅರ್ಥ ಸ್ಪಷ್ಟ ಕೀಜಿ ಅಂತ ಪ್ರಶ್ನೆ ಬಂದಾಗ ನೀವು ಮುಹಾವರೆಯ ಅರ್ಥ ಬರೀಬೇಕು. ಮತ್ತು ಅಲ್ಲಿ ಮುಹಾವರೆ ಯಾವುದು ಕೊಟ್ಟಿರ್ತಾರೋ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಬರೀಲಿಕ್ಕೆ ಅಥವಾ ಅದನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಸೊ ಅದನ್ನು ನಾವಿಲ್ಲಿ ನೋಡೋಣ. ಲೋಕೋಕ್ತಿ ನೋಡ್ರಿ, ಲೋಕೋಕ್ತಿ ನೋಡ್ರಿ, ಏನು ಹೇಳಕತ್ತೀವಿ ನಾವು? ಲೋಕೋಕ್ತಿ ಅಂದ್ರೆ ಕಹಾವತೆ ಅಂದ್ರೆ ಜನರಿಂದ ಆಗಾಗ ಹೇಳಲ್ಪಟ್ಟಂತಹ ವಾಕ್ಯಗಳು ಇವು ನೋಡ್ರಿ. ಕಹಾವತೆ ಇದು ಬಹಳಷ್ಟು ಪ್ರಚಲಿತವಾಗಿರ್ತೈತಿ. ಸೊ ಇಲ್ಲಿ ನಾವು ನೋಡ್ಕೋಬೇಕು ನೋಡ್ರಿ. ಲೋಕೋಕ್ತಿ ಕಹಾವತೆ अपने में एक स्वतंत्र अर्थ रखने वाला लोक प्रचलित उक्ति है. क्या है ये? अपने आप में ತನ್ನದೇ ಆದಂಥ ಸ್ವತಂತ್ರ ವಾಕ್ಯವನ್ನು, ಸ್ವತಂತ್ರ ಅರ್ಥವನ್ನು ಹೊಂದಿರುವಂತಹ ಲೋಕ ಪ್ರಚಲಿತ ಅಂದರೆ ಸಮಾಜದಲ್ಲಿ ಪ್ರಚಲಿತವಿರುವಂತಹ ಒಂದು ಉಕ್ತಿಯಾಗಿದೆ ಅಂತ ಹೇಳ್ತೀವಿ. ಜಿಸ್ಕಾ ಪ್ರಯೋಗ किसी को शिक्षा देने के लिए, चेतावनी देने के लिए, या व्यंग्य करने के लिए, हास्य करने के लिए, या उसे उलझा देने के लिए यह समाज में समय समय पर प्रयोग किया जाता रहा है. यह अपनी संक्षिप्त एवं चटपटी शैली में प्रयुक्त होता है. देखिए क्या होता है, यह संक्षिप्त होता है, बहुत ही शॉर्ट होता है. देखिए बहुत ही शॉर्ट कहते हैं और चटपटी शैली में होता है. कभी व्यंग्य होता है, कभी गुस्सा होता है, कभी बहुत सोचना पड़ता है. तो इसकी विशेषताएं देखिए. ಲೋಕೋಕ್ತಿ ಏಕ್ ಲೋಕ ಪ್ರಚಲಿತ ಉಕ್ತಿ ಹೈ ಅಂದ್ರೆ ಲೋಕದಲ್ಲಿ ಈ ಜಗತ್ತಿನಲ್ಲಿ ಪ್ರಚಲಿತವಾಗಿರುವಂಥ ಒಂದು ಉಕ್ತಿಯಾಗಿದೆ ನೋಡ್ರಿ. ಉದಾಹರಣೆಗಾಗಿ ಹೇಳ್ತೇವೆ ನಾವು, ಕೈ ಕೆಸರಾದರೆ ಬಾಯಿ ಮೊಸರು, ಇದು ಪ್ರಚಲಿತವಾದಂಥ ಉಕ್ತಿ. ಯಹ ಕಿಸಿ ಕಹಾನಿ ಅಥವಾ ಚಿರಸತ್ಯ ಪರ ಆಧಾರಿತ ಹೋತಿ ಹೈ ನೋಡ್ರಿ. ಇದೇನು ಎದರ ಮೇಲೆ ಸಂಬಂಧಪಟ್ಟಿರ್ತದೆ? ಇದು ಯಾವುದೇ ಆದಂಥ ಒಂದು ಸ್ಟೋರಿ ಇರಬಹುದು ಅಥವಾ ಸತ್ಯವಾದ ಒಂದು ಘಟನೆ ಇರಬಹುದು. ಆ ಸತ್ಯವಾದ ಘಟನೆ ಮತ್ತು ಯಾವುದೇ ಒಂದು ಕಥೆ ಇದ್ರ ಮೇಲೆ ಇದೇನಾಗಿರ್ತದೆ ಅಂದ್ರೆ ಆಧಾರವಾಗಿರ್ತದೆ. ಬಟ್ ಮುಹಾವರೆ ಇದು ಯಾವುದೇ ಕಥೆಯ ಮೇಲೆ ಆಧಾರವಾಗಿರೋದಿಲ್ಲ, ಯಾವುದೇ ಸತ್ಯ ಘಟನೆ ಮೇಲೆ ಆಧಾರ ಆಗಿರೋದಿಲ್ಲ. ಅದು ಸಮಾಜದಲ್ಲಿ ಹಾಗೆ ಪ್ರಚಲಿತ ಇರ್ತೈತಿ ನೋಡ್ರಿ. ಯಹ ಜೀವನಕ್ಕೆ ಅನುಭವ ಪರ ಆಧಾರಿತ ಹೋತಾ ಹೈ ನೋಡ್ರಿ. ಲೋಕೋಕ್ತಿ ಏನಾಗಿರ್ತದೆ ಅಂದರೆ ಜೀವನದ ಮೇಲೆ ಆಧಾರಿತವಾಗಿರ್ತದೆ. ಜೀವನದಲ್ಲಿ ನಾವು ಪಡೆದುಕೊಳ್ಳುವಂತಹ ಅನುಭವದ ಮೇಲೆ ಇದು ಆಧಾರಿತವಾಗಿರ್ತದೆ. ಉದಾಹರಣೆಗಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಾವು ಹೇಳಿದ್ದೀವಿ, ಹೌದಾ? ಏನು ಇದರಲ್ಲಿ ಅನುಭವ ಇದೆ? ಕಷ್ಟಪಟ್ಟು ದುಡಿದ್ರೆ ಹಾಲು ತಿನ್ನಲಿಕ್ಕೆ ಸಿಗ್ತದೆ, ಹಾಲನ್ನು ಗಟ್ಟಿ ಮಾಡಿದ್ರೆ ಮೊಸರು ಸಿಗ್ತದೆ. ಅಂದ್ರೆ ಕಷ್ಟಪಟ್ಟಾಗ ಮಾತ್ರ ಸುಖ ಸಿಗ್ತೈತಿ. ಮೊಸರು ಅಂದ್ರೆ ಏನು? ಸುಖದ ಪ್ರತೀಕ. ಮತ್ತು ಇಲ್ಲಿ ಕಷ್ಟ ಅನ್ನೋದೇನು? ಜೀವನದ ಪ್ರತೀಕ. ಈ ರೀತಿಯಾದಂಥ ನಮ್ಮ ಜೀವನದಲ್ಲಿ ನಾವು ಕಷ್ಟಪಟ್ಟಾಗ, ದುಡಿದಾಗ, ಬೆವರು ಸುರಿಸಿ ದುಡಿದಾಗ ಸುಖ ಸಿಗ್ತದೆ ಅನ್ನೋದಕ್ಕೆ ಅಲ್ಲಿ ಹೇಳಿದರು. ಇದರಲ್ಲಿ ಏನು ಆಧಾರವಾಗಿದೆ? ಜೀವನದ ಅನುಭವ ಏನು? ನಾವು ದುಡಿಬೇಕು, ಕೆಲಸವನ್ನು ಮಾಡಬೇಕು. ಕೆಲಸವನ್ನು ಮಾಡಿದರೆ ಮಾತ್ರ ನಾವು ಆರೋಗ್ಯವಂತರಾಗಿ ಇರಬಹುದು, ಜೊತೆಗೆ ನಮಗೆ ಹೊಟ್ಟೆಯನ್ನು ತುಂಬ್ಕೋಬಹುದು ಅನ್ನೋದು ಇಲ್ಲಿ ಅನುಭವ ಹೇಳ್ತಾ ಇದೆ. इसके प्रयोग से भाषा का सौंदर्य बढ़ जाता है और भाषा क्या हो जाता है? सजीव हो जाता है. देखिए ಇದರ ಪ್ರಯೋಗ ಮಾಡೋದ್ರಿಂದ ಭಾಷೆಯಲ್ಲಿ ಮತ್ತಷ್ಟು ಮಧುರತೆಯನ್ನು ಬರ್ತೈತಿ. ಆ ಭಾಷೆಯ ಸೌಂದರ್ಯ ಏನಾಗ್ತೈತಿ? ವೃದ್ಧಿ ಆಗ್ತೈತಿ. ಭಾಷೆಯಲ್ಲಿ ಜೀವಂತತನ ಬರ್ತೈತಿ. ಅಂದರೆ ಭಾಷೆ ಸತ್ತಿಲ್ಲ, ಅದು ಜೀವಂತಿದೆ ಅಂಥೇಳಿ ಬರ್ತೈತಿ. ಸೊ ಇಲ್ಲಿ ನಾವು ನೋಡ್ತಕ್ಕ ವಿಷಯ ಏನಪ್ಪ ಅಂದ್ರೆ ಮುಹಾವರೆ ಮತ್ತು ಲೋಕೋಕ್ತಿ ಇವು ಎರಡರ ನಡಬರ್ಕ ಅಂತರ ಏನೈತಿ ಅನ್ನೋದನ್ನು ಇಲ್ಲಿ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಒಂದನೇ ನೋಡ್ರಿ, ಮುಹಾವರೆ ಶಬ್ದೋಕೆ ವಿಶೇಷ ಅರ್ಥ ಕಾ ಬೋಧ ಹೋತಾ ಹೈ ನೋಡ್ರಿ. ಶಬ್ದಗಳ ವಿಶೇಷತೆಯನ್ನು ಹೇಳುವಂಥದ್ದೇ ಮುಹಾವರೆ. ಜಬ್ಕಿ ಲೋಕೋಕ್ತಿ ಕಿಸಿ ಕಹಾನಿ ಅಥವಾ ಸತ್ಯ ಪರ ಆಧಾರಿತ ಹೋತಿ ಹೈ ನೋಡ್ರಿ. ಲೋಕೋಕ್ತಿ ಏನಾಗಿರ್ತದೆ? ಯಾವುದೇ ಒಂದು ಕಥೆ ಮತ್ತು ಸತ್ಯ ಘಟನೆ ಮೇಲೆ ಆಧಾರಿತವಾಗಿರ್ತದೆ. ಮುಹಾವರೆ ಎದ್ರ ಮೇಲೆ ಆಧಾರಿತ? ಶಬ್ದದ ವಿಶೇಷ ಶಕ್ತಿ ಮೇಲೆ ಆಧಾರಿತವಾಗಿರ್ತದೆ. मुहावरे का प्रयोग वाक्यों के अंतर्गत होता है, किंतु लोकोक्तियों का प्रयोग पूर्ण रूप में स्वतंत्र होता है. नोड्री, मुहावरे का प्रयोग कहाँ पर होता है?
ಕೇವಲ ವಾಕ್ಯೋಕ್ಕೆ ಅಂತರ್ಗತ ನಾವು ಯಾವ ವಾಕ್ಯವನ್ನು ಬಳಸ್ತೀವಿ ಆ ವಾಕ್ಯದ ಅಡಿಯಲ್ಲಿ ಮಾತ್ರ ಇದನ್ನು ನಾವು ಬಳಸ್ತೀವಿ. ಬಟ್ ಲೋಕೋಕ್ತಿ ಏನಾಗಿರ್ತಂದ್ರೆ ಇದು ಸಂಪೂರ್ಣವಾಗಿ ಸ್ವತಂತ್ರವಾಗಿರ್ತದೆ. ಇದು ವಾಕ್ಯದ ಒಳಗಡೆನೂ ಪ್ರಯೋಗ ಆಗ್ತೈತಿ, ವಾಕ್ಯದ ಹೊರಗಡೆನೂ ಪ್ರಯೋಗ ಆಗ್ತೈತಿ. ಇದು ಲೋಕದಲ್ಲಿ ರೂಢಿಯಲ್ಲಿ ಇರ್ತೈತಿ, ಜಗತ್ತಿನಲ್ಲಿ ರೂಢಿಯಲ್ಲಿ ಇರ್ತೈತಿ. ಬಟ್ ಮುಹಾವರೆ ಏನಾಗಿರ್ತದಂದ್ರೆ ಬುದ್ಧಿವಂತರ ಶಬ್ದಗಳಲ್ಲಿ ಮಾತ್ರ ಇದು ನಮಗೆ ನೋಡಲಿಕ್ಕೆ ಸಿಗ್ತೈತಿ. ಬಟ್ ಲೋಕೋಕ್ತಿ ಇದು ಬುದ್ಧಿವಂತರು ಇರ್ಬೋದು, ಅಥವಾ ಶಾಲೆ ಕಲೀಲಾರ್ದಂಥ ಜನ ಇರ್ಬೋದು, ಅಥವಾ ಗ್ರಾಮೀಣ ಜನರನ್ರಿ, ಎಲ್ಲರಲ್ಲಿಯೂ ಸಹಿತ ನಾವು ಲೋಕೋಕ್ತಿಯನ್ನು ನೋಡ್ತೀವಿ. ಇದ್ರ ಶಬ್ದನೇ ಹೇಳ್ತದೆ ಲೋಕ ಪ್ಲಸ್ ಉಕ್ತಿ. ನೋಡ್ರಿ, ಲೋಕದಲ್ಲಿ ಜಗತ್ತಿನಲ್ಲಿ ಪ್ರಯೋಗಿಸಲ್ಪಟ್ಟಿರುವಂತಹ ಉಕ್ತಿಯಾಗಿದೆ ಅಂತೇಳಿ ಹೇಳ್ತದೆ. मुहावरे का वाक्य अंश होता है, अतः इस वाक्य से निकाल देने पर इसका प्रभाव नष्ट हो जाता है. ನೋಡ್ರಿ, ಮುಹಾವರೆ ಏನದು ಒಂದು ವಾಕ್ಯದ ಅಂಶವಾಗಿರ್ತೈತಿ. ಇದನ್ನು ವಾಕ್ಯದಿಂದ ತೆಗೆದು ಹಾಕಲ್ಪಟ್ರೆ ಇದ್ರದ್ದು ಯಾವುದೇ ಅರ್ಥವನ್ನು ಉಳ್ಕೊಳ್ಳೋದಿಲ್ಲ. ಬಟ್ ಮುಹಾವರೆ ಏನಾಗಿರ್ತದೆ, ಲೋಕೋಕ್ತಿ ಏನಾಗಿರ್ತದೆ ಅಂದ್ರೆ ಸ್ವತಂತ್ರವಾಗಿರ್ತದೆ. ಇದು ವಾಕ್ಯದಿಂದ ಇದನ್ನು ತೆಗೆದು ಬಿಟ್ಟರೂ ಸಹಿತ ಇದರ ಮಹತ್ವ ಕಡಿಮೆ ಆಗಲ್ಲ. ಈ ರೀತಿಯಾಗಿ ನಿಮಗೆ ಏನು ಕೇಳ್ತಾರಂದ್ರೆ ಮುಹಾವರೆ और लोकोक्तियों में अंतर बताइए. 5 ಮಾರ್ಕ್ಸ್ ಸಲುವಾಗಿ ಕೇಳ್ಬೋದು. ಮತ್ತು ಲೋಕೋಕ್ತಿ ಕಿಸೆ कहते हैं ಅಂತನೂ ಪ್ರಶ್ನೆ ಕೇಳ್ಬೋದು. ವ್ಯಾಖ್ಯಾ ಲಿಖಿಯೇ, ಉಸ್ಕಿ ವಿಶೇಷತಾ ಲಿಖಿಯೇ, ಮತ್ತು ಮುಹಾವರೆ ಕಾ ಅರ್ಥ ಲಿಖಿಯೇ ಅಂತಲೂ ನಿಮಗೆ ಕೇಳ್ಬೋದು. ಈ ರೀತಿಯಾದಂಥ ಮುಹಾವರೆ ಮತ್ತು ಲೋಕೋಕ್ತಿಗಳ ಒಂದು ಅರ್ಥವನ್ನು ನಾವು ಇಲ್ಲಿ ನೋಡಿದ್ದೀವಿ. ಸೊ ನೆಕ್ಸ್ಟ್ ಪೀರಿಯಡ್ದಲ್ಲಿ ನಾವೇನು ಮಾಡೋಣ ಅಂದ್ರೆ ಪ್ರಮುಖವಾದಂಥ ಮುಹಾವರೆ ಮತ್ತು ಅವುಗಳ ಅರ್ಥವನ್ನು ನೋಡಲಿಕ್ಕೆ ಪ್ರಯೋಗ ಮಾಡೋಣ. ನಿಮಗೇನು ಪ್ರಶ್ನೆ ಬರ್ತದಂದ್ರೆ, ಒಂದು ಮುಹಾವರೆಯನ್ನು ಕೊಟ್ಟು ಬಿಡ್ತಾರೆ, ಅದರ ಅರ್ಥವನ್ನು ನೀವು ವಾಕ್ಯದಲ್ಲಿ ಪ್ರಯೋಗವನ್ನು ಮಾಡಬೇಕು. ಒಂದು ಲೋಕೋಕ್ತಿಯನ್ನು ಕೊಡ್ತಾರೆ, ಆ ಲೋಕೋಕ್ತಿಯ ಬಗ್ಗೆ ನೀವು 5 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಎಷ್ಟು ಕೇಳ್ತಾರೋ ಅಷ್ಟು ಮಾರ್ಕ್ಸಲ್ಲಿ ನೀವು ಅದನ್ನು ವಿಸ್ತಾರ ಮಾಡಿ ಬರೆಯಲು ಪ್ರಯತ್ನ ಮಾಡಬೇಕು. ಉದಾಹರಣೆ, ತುಂಬಿದ ಕೊಡ ತುಳುಕೋದಿಲ್ಲ. ಇದು ಕನ್ನಡದಲ್ಲಿರುವಂತಹ ವಿಶೇಷವಾದಂಥ ಲೋಕೋಕ್ತಿ ಅಂತ ಹೇಳ್ಬೋದು ನಾವು. ತುಂಬಿದ ಕೊಡ ತುಳುಕೋದಿಲ್ಲ ಅಂದರೆ ಜ್ಞಾನ, ಅಂದರೆ ತಲೆಯಲ್ಲಿ ತುಂಬಿದ ಜ್ಞಾನ ಇತ್ತು ಅಂತಂದ್ರೆ ಅವ ಯಾವತ್ತೂ ಗರ್ವ ಪಡೋದಿಲ್ಲ, ಅವನಿಗೆ ಯಾವತ್ತೂ ಸೊಕ್ಕು ತೋರಿಸೋದಿಲ್ಲ. ಅವನು ಅರ್ಧಂಬರ್ಧ ಯಾರು ಜ್ಞಾನ ಪಡ್ಕೊಂಡಿರ್ತಾರಲ್ಲ, ನಾನೇ ಶ್ರೇಷ್ಠ ಅಂತ ಓಡಿ ಬರ್ತಾರೆ. ಸೊ ಅದೇ ರೀತಿಯಾಗಿ ನಾವು ಒಂದು ಕೊಡದಲ್ಲಿ ನೀರು ತೊಗೊಂಡು ಹೊಂಟೇವಂತಂದ್ರೆ ಫುಲ್ ಕೊಡ ತೊಗೊಂಡು ಹೋದ್ರೆ ನಾವು ಅಳಗ್ಯಾಡೋದಿಲ್ಲ, ಸೀದಾ ಹೋಗಿಬಿಡ್ತೀವಿ. ಅದೇ ಅರ್ಧ ಕೊಡ ನೀರು ತೊಗೊಂಡು ಹೋಗ್ರಿ, ನೀವು ಆ ಕೊಡದ ಜೊತೆ ಕೊಡದಲ್ಲಿ ನೀರು ಯಾವ ರೀತಿ ಅಳಗ್ಯಾಡಕ್ಕೆ ಚಾಲೂ ಮಾಡ್ತದೆ, ಹಂಗೆ ನೀವು ಸಹಿತ ಅಳಗ್ಯಾಡಕ್ಕೆ ಚಾಲೂ ಮಾಡ್ತೀರಿ ಅಂಥೇಳಿ ಒಂದು ಹೇಳುವಂತಹ ಒಂದು ಪ್ರಸಂಗ. ಇದನ್ನು ಈ ರೀತಿಯಾಗಿ ವಿಸ್ತಾರ ಮಾಡಿ ಬರೀ ಅಂತ ಹೇಳ್ತಾರೆ. ಜೊತೆಗೆ ಉದಾಹರಣೆಗಾಗಿ ನಿಮ್ಮ ವಾಕ್ಯದಲ್ಲಿ ಪ್ರಯೋಗ ಮಾಡಿರಿ ಅಂತ ಕೇಳ್ತಾರೆ. ಅಂಗೂಠಾ ದಿಖಾನ. ನೋಡ್ರಿ, ಅಂಗೂಠಾ ದಿಖಾನ ಒಂದು ಮುಹಾವರ, ಹೌದಾ? ಅಂಗೂಠ ಅಂದರೆ ಹೆಬ್ಬಟ್ಟು ತೋರಿಸೋದು. ಭಾಳ ಹಿಂದಿಯಲ್ಲಿ ಭಾಳ ಪ್ರಸಿದ್ಧವಾದಂಥದ್ದು ಅಂಗೂಠಾ ದಿಖಾನ. देखिए, काम निकल जाने के बाद में राकेश ने विजय को अंगूठा दिखा दिया. ನೋಡ್ರಿ, काम निकल जाने के बाद में राकेश ने ವಿಜಯ್ಕೋ ಅಂಗೂಠ ದಿಖಾ ದಿಯಾ ಅಂದ್ರೆ ತನ್ನ ಕೆಲಸ ಮುಗಿದ ಮೇಲೆ ರಾಕೇಶ ಏನು ಮಾಡ್ದ, ವಿಜಯ್ಗೆ ಮೋಸ ಮಾಡ್ದ ಅಂಥೇಳಿ. ಧೋಕಾ ದೇ ದಿಯಾ. ಈ ರೀತಿ ನಿಮಗೇನು ಕೇಳ್ತಾರಂದ್ರೆ ಅಪ್ನೆ ವಾಕ್ಯೋಮೆ ಪ್ರಯೋಗ ಕೀಜಿಯೇ. ಅದನ್ನು ನೆಕ್ಸ್ಟ್ ಪೀರಿಯಡ್ದಲ್ಲಿ ನಾವು ನೋಡೋಣ. ಧನ್ಯವಾದಗಳು. ಇದನ್ನೆಲ್ಲರೂ ನೀವು ಬರೀರಿ. ಬರೆದು ಕಿಶಿನಿ ನನಗೇನು ಮಾಡಿರಿ, ವೈಟ್ ಪೇಪರ್ ಮೇಲೆ ಬರೀರಿ ಅಥವಾ ರೋಲ್ಡ್ ಪೇಪರ್ ಮೇಲೆ ಬರೀರಿ, ಬರೆದು ನನಗೆ ಹಾಕಿರಿ. ಪ್ರತಿಯೊಬ್ಬರು ನಿಮ್ಮ ಹ್ಯಾಂಡ್ ರೈಟಿಂಗ್ದಲ್ಲಿ ಬರೀರಿ. ಇದು ನಿಮಗೆ ಹೋಮ್ವರ್ಕ್ ಐತಿ.